ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಷ್ಟು ದೊಡ್ಡ ಬಾಕ್ಸ್ ನೋಡಿದ ತಕ್ಷಣ ಏನ್ ಯೋಚನೆ ಬರುತ್ತೆ ಅಂದ್ರೆ, ಏನಪ್ಪ ಇದು ಟಿವಿ ಅಂತ ಯೋಚನೆ ಮಾಡ್ತಿದ್ರೆ, ಇಲ್ಲಪ್ಪ ನಾವು ಇನ್ನ ಸೈಕಲ್ ಬಿಸ್ನೆಸ್ ಅಲ್ಲಿನೇ ಇದೀವಿ. ಇದಿರೋದು ಏಒಕಿದು ಫ್ಲೆಕ್ಸ್ ಗೋ ಮಾಡಲ್, ಲೇಟೆಸ್ಟ್ ಆಗಿ ಲಾಂಚ್ ಆಗಿರೋದು 2026 ಮಾಡಲ್ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲ ಧಮಾಕ ಇದೆ, ಫೀಚರ್ಸ್ ಎಲ್ಲ ಈ ತರ ಡಿಫ್ರೆಂಟ್ ಫೀಚರ್ ಇದೆ. ಪ್ರಾಡಕ್ಟ್ ಕ್ಯಾಟ್ಲಾಗ್ ನೋಡಿದ ತಕ್ಷಣ ನಮಗೆ ಒಂದು ಶಾಕ್ ಆಯ್ತು. ಸೊ ಈಗ ಬಂದಿದೆ ಈ ಮಾಡಲ್ಲು, ಫಸ್ಟ್ ಟೈಮ್ ಎವರ್ ಇನ್ ಇಂಡಿಯಾ ನಮ್ಮ ಹತ್ರ ಬಂದಿರೋದು ಭಾರತ್ ಸೈಕಲ್ ಹಬ್ಗೆ. ಬನ್ನಿ ಇದು ಪೂರ್ತಿ ಅನ್ಬಾಕ್ಸ್ ಮಾಡೋಣ, ಆನ್ ರೋಡ್ ಟ್ರಯಲ್ ಮಾಡೋಣ, ಕಂಪೇರ್ ಮಾಡೋಣ, ನೋಡೋಣ ಯಾವುದು ಬೆಸ್ಟ್ ಪ್ರಾಡಕ್ಟು, ಯಾವುದು ಬೆಟರ್ ಪ್ರಾಡಕ್ಟು, ಇದ್ರದ್ದು ಏನಿದೆ ಪ್ರೈಸು, ಭಾರತ್ ಸೈಕಲ್ ಹಬ್ದು ಆಫರು, ಮಾರ್ಕೆಟ್ದು ರೇಟು, ಮಾರ್ಕೆಟಿಂದ ಏನು ಆಫರು, A to Z ಈ ವಿಡಿಯೋದಲ್ಲಿ ಹಾಕ್ತಾ ಇದ್ವಿ. ಸ್ನೇಹಿತರೆ ಬನ್ನಿ ಇದು ಅನ್ಬಾಕ್ಸ್ ಮಾಡೋಣ. ಸ್ಟಾರ್ಟ್ ಮಾಡಿ ಹೇಗೆ ಬಲ್ಬೈ ನೋಡ್ಬೋದು, ಎಲ್ಲ ಅನ್ಬಾಕ್ಸಿಂಗ್ ಆಗ್ತಾ ಇದೆ. ಈಗ ಏನಿದೆ ಇದು ಒಳಗಡೆ ನೋಡೋಣ ಬನ್ನಿ. ನಮಗೊಂದು ಶಾಕಿಂಗ್, ಇಷ್ಟು ದೊಡ್ಡ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ಇವರು. ಅಪ್ಪ ನೋಡ್ಬೋದು ಸ್ನೇಹಿತರೆ, ತೋರಿಸ್ಬಿಡಿ ಇವರು ಏನೇನು ಬರುತ್ತೆ, ಹೆಂಗೆ ಬರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಒಂದು QC ಮಾಡಿರೋದು ಒಂದು ಲಿಸ್ಟ್ ಬರುತ್ತೆ. ಈ QC ಲಿಸ್ಟ್ ನೋಡೋಣ ಫಸ್ಟು ಏನೇನು ಹಾಕಿದ್ದಾರೆ. ಫಸ್ಟು ಪ್ಯಾಕಿಂಗ್ ಡೇಟು 8ನೇ ತಾರೀಕು ಡಿಸೆಂಬರಲ್ಲಿ ಪ್ಯಾಕ್ ಆಗಿರೋದು. 4C ನಂಬರು, ಕಲರು, ಬ್ಯಾಟ್ರಿ, ಚಾರ್ಜರ್ ಓಕೆ, ಸೀಟ್ ಅಸೆಂಬ್ಲಿ ಓಕೆ, ಪೆಡಲ್ ಓಕೆ, ಪೆಡಲ್ ರೈಟ್ ಓಕೆ, ಮಡ್ಗಾಡ್ ಓಕೆ, ರೇರ್ ಮಡ್ಗಾಡ್ ಓಕೆ. ಇದು ಇಲ್ಲೇ ಇರಲಿ, ಇದು ಲಿಫ್ಟ್ ಮಾಡೋಣ. ಹಾಂ ರೈಟ್, ನೋಡಿ ಸ್ನೇಹಿತರೆ ಈ ಥರ ಬರುತ್ತೆ ನಿಮಗೆ ಏಒಕಿ ಫ್ಲೆಕ್ಸ್ ಗೋ. ಇಷ್ಟೇ ಇರೋದು ಈ ಬಾಕ್ಸಲ್ಲಿ. ಇನ್ನು ಯಾವುದೊಂದು ಸರ್ಪ್ರೈಸಿಂಗ್ ಗಿಫ್ಟ್ ಇದೆ ಇದೊಳಗಡೆ, ನೋಡೋಣ ಏನದು ಅಂತ. ಆಗ್ತಾನೆ ಇಲ್ಲ ಒಳಗಡೆ. ಹಾಂ ನೋಡಿ ಸ್ನೇಹಿತರೆ, ಇದೇ ನಮ್ಮದು ಗಿಫ್ಟ್ ಐಟಮು ಬಂದಿರೋದು. ಈ ಗಿಫ್ಟ್ ಏನಂತ ಲಾಸ್ಟಲ್ಲಿ ರಿವೀಲ್ ಮಾಡ್ತೀವಿ, ಸ್ಟೇ ಟ್ಯೂನ್ಡ್. ಬ್ಯಾಟ್ರಿ ರೀ, ಇದು ಬ್ಯಾಟ್ರಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, A to Z ಎಲ್ಲ ಅಸೆಂಬ್ಲಿ ಆಗ್ಬಿಟ್ಟಿದೆ. ಈಗ ಆನ್ ರೋಡ್ ಟೆಸ್ಟ್ ರೈಡ್ ಮಾಡೋಣ, ಇದ್ರದ್ದು ಫೀಚರ್ಸ್ ಚೆಕ್ ಮಾಡೋಣ. ಈ ಮಾಡೆಲ್ಗೆ ಈ ಪ್ರೈಸ್ ರೇಂಜಲ್ಲಿ ಬೇರೆ ಯಾವ ಮಾಡೆಲ್ಸ್ ಬರುತ್ತೆ ಅದಕ್ಕೂ ಕಂಪೇರ್ ಮಾಡೋಣ ಬನ್ನಿ. ಆಕ್ಸಲರೇಷನ್ ಟೆಸ್ಟ್ ಮಾಡೋಣ ಈಗ. ಸೊ ಆಕ್ಸಲರೇಷನ್ ಇಲ್ಲಿ ನೋಡ್ಬೋದು, ಜಸ್ಟ್ ಆಕ್ಸಲರೇಟರ್ ಮಾಡ್ತಾ ಇದ್ವಿ. 16, 17, 18, 19, 20, 21, 22, 23, 24, 25, 26. ಓಹೋ 26ವರೆಗೂ ಹೋಗ್ತಾ ಇದೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ, ಒಂದಿಷ್ಟ ಏನೈತಂದರೆ ಇನ್ಸ್ಟೆಂಟ್ ಇದೆ ಪಿಕಪ್ಪು, ಏಕ್ದಮ್ ಜುಕ್ ಅಂತ ಪಿಕಪ್ ತೊಗೊಳ್ತಾ ಇದ್ದಾರೆ. ಐ ಮೀನ್ ಇಟ್ಸ್ ಅ ವೆರಿ ಪವರ್ಫುಲ್ ಮೋಟರ್ ಯೂಸ್ ಮಾಡಿರೋದು. ಸೊ ನಿಮಗೆ ಬ್ರಿಡ್ಜಲ್ಲಿ ಇರಲಿ, ಆನ್ ರೋಡ್, ಆಫ್ ರೋಡ್, ಕಚ್ಚಾ ರೋಡ್, ಪಕ್ಕಾ ರೋಡ್, ಮನ್ ರೋಡ್, ಎಲ್ಲ ರೋಡ್ಸ್ಗೂ ತುಂಬ ಕಂಫರ್ಟಬಲ್ ಆಗಿದೆ. ನೋಡ್ಬೋದು ನೀವು, ನಾವು ಪೆಡಲೇ ಮಾಡ್ತಾ ಇಲ್ಲ, ಆವ್ರೇಜ್ ಸ್ಪೀಡ್ 25 ಕನ್ಸಿಸ್ಟೆಂಟ್ಲಿ ಮೇಂಟೈನ್ಡ್ ಇದೆ. ಇದರಲ್ಲಿ ಪೆಡಲ್ ಅಸಿಸ್ಟಲ್ಲಿ 3 ಮೋಡ್ಸ್ ಇದೆ ಬ್ರೋ. ಲೆಫ್ಟ್, ಸೊ ಸ್ನೇಹಿತರೆ ಇದರಲ್ಲಿ ನಿಮಗೆ ಪೆಡಲ್ ಅಸಿಸ್ಟಲ್ಲಿ 3 ಮೋಡ್ಸ್ ಇರೋದು. ಫಸ್ಟ್ ಮೋಡ್ ಇಸ್ ಎಕನಾಮಿಕ್ಕು, ಆಮೇಲೆ ನಾರ್ಮಲ್ ಅಂತ ಒಂದು ಮೋಡ್ ಇದೆ, ಆಮೇಲೆ ಸ್ಪೋರ್ಟ್ ಅಂತ ಒಂದು ಮೋಡ್ ಇದೆ. ಸ್ಪೋರ್ಟ್ ಮೋಡ್ ಒಂದು ನಿಜಾಗ್ಲೂ ಕಂಡ್ರೆ ಒಂದು ಎಕ್ದಮ್ ನೆಕ್ಸ್ಟ್ ಲೆವೆಲ್ ಫೀಲು, ಫುಲ್ ಲಕ್ಸುರಿ ಫೀಲ್ ಥರ ಹೇಳ್ಬೋದು. ಒಂದು ಅಲ್ಟಿಮೇಟ್ ಲಕ್ಸುರಿ ಫೀಲು ಸೈಕಲ್ ಪ್ರಾಡಕ್ಟ್ ಮೇಲೆ. ಅಂದರೆ ಲುಕ್ಕು ತುಂಬ ಡಿಫ್ರೆಂಟ್ ಆಗಿದೆ ಗಾಡಿದು. ವ್ಯೂವರ್ಸ್ಗೆ ಕಾಣಿಸ್ಬೇಕು ಲುಕ್ಕು ಹೆಂಗಿದೆ, ಡಿಫ್ರೆಂಟ್ ಲುಕ್ ಅಂತ. ನೆಕ್ಸ್ಟ್ ಲೆವೆಲ್ ಬ್ರೋ, ಒಂದು ಅಲ್ಟಿಮೇಟ್ ಫೀಲ್ ಥರ ಹೇಳ್ಬೋದು ಸ್ನೇಹಿತರೆ. ಇದಕ್ಕಿಂತ ಮುಂಚೆನೂ ಈ ಥರ ಫ್ಯಾಟ್ ಟೈರ್ ಎಲೆಕ್ಟ್ರಿಕ್ ಸೈಕಲ್ಸ್ ಎಲ್ಲ ಯೂಸ್ ಮಾಡಿದ್ವಿ, ಓಡಿಸ್ ನೋಡಿದ್ದೀವಿ. ಬಟ್ ಈ ಥರ ಕಂಫರ್ಟು, ಈ ಥರ ಪಿಕಪ್ಪು, ಈ ಥರ ಒಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಇದರಲ್ಲಿ. ಅದೊಂದು ಡಿಫ್ರೆಂಟ್ ಇದೆ, ಎಕ್ಸೈಟ್ಮೆಂಟ್ ಇದೆ ಈ ಸೈಕಲ್ ಓಡಿಸೋದು. ಆಕ್ಸಲರೇಷನ್ದು ಪುಲ್ ಇರೋದ್ರಿಂದ ಒಂದು ಎಕ್ಸೈಟ್ಮೆಂಟ್ ಇದೆ ಈ ಸೈಕಲಲ್ಲಿ. ವೆರಿ ಎಕ್ಸೈಟಿಂಗ್ ಪ್ರಾಡಕ್ಟ್. ಬ್ಯೂಟಿಫುಲ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಲೆಫ್ಟ್ ಅಲ್ಲಿನೂ ನಮಗೂ ನೋಡ್ತಾ ಇದ್ದಾರೆ, ರೈಟ್ ಅಲ್ಲಿನೂ ನಮಗೂ ನೋಡ್ತಾ ಇದ್ದಾರೆ, ಎಲ್ಲರೂ ನಮಗೆ ನೋಡ್ತಾ ಇರೋದು ರೋಡಲ್ಲಿ. ಸೊ ಆ ಥರ ಒಂದು ಡಿಫ್ರೆಂಟ್ ಫೀಲ್ ಇದೆ ಈ ಸೈಕಲಲ್ಲಿ. ಏನು ಬ್ರೋ ಅಲ್ಲೋ ರಾಕಿ ಬೈ ಥರ ಕಾಣಿಸ್ತಾ ಇದೆಯಾ? ಪಕ್ಕಾ ರಾಕಿ ಬೈ ಫೀಲೇ ಬರ್ತಾ ಇದೆ ಬ್ರೋ. ಇಲ್ಲ ಚೆನ್ನಾಗಿದೆ ಸೈಕಲ್ಲು, ಜೆನ್ಯೂನ್ಲಿ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಇಷ್ಟೆಲ್ಲ ಸೈಕಲ್ ಜೋಡಿಸಿದ್ವಿ, ಇಷ್ಟೆಲ್ಲ ಬ್ರ್ಯಾಂಡ್ದು ಹೇಳ್ಬಾರ್ದು, ಬಟ್ ದಿಸ್ ಇಸ್ ಡಿಫ್ರೆಂಟ್. ದಿಸ್ ಈಸ್ ಏಒಕಿ.
ಹೋಗೋಣ ಅಂಗಡಿಯಲ್ಲಿ ಹೋಗ್ಬಿಟ್ಟು ಇದ್ರದ್ದು ಇನ್ನೊಂಚೂರು ಡೆಪ್ತ್ ಆಗಿ ಫೀಚರ್ಸು ಮತ್ತು ಇದ್ರದ್ದು ಏನು ಯೂಸು ಮತ್ತು ತುಂಬ ಇಂಪಾರ್ಟೆಂಟ್ ಇರೋದು ಪ್ರೈಸು, ಏನು ನಮ್ಮದು ಆಫರಿಂಗ್ ಅಂತ ಹೇಳ್ಬಿಡೋಣ ನಮ್ಮ ವ್ಯೂವರ್ಸ್ಗೆ. ನೋಡಿದಿರಲ್ಲ ಸ್ನೇಹಿತರೆ, ಆನ್ ರೋಡ್ ಟೆಸ್ಟ್ ರೈಡು ಮಾಡಿದ್ದೀವಿ, ಸೈಕಲ್ದು ಆನ್ ರೋಡ್ ಕಂಫರ್ಟ್ ಎಲ್ಲ ಹೇಳಿದ್ವಿ ನಿಮಗೆ. ಈಗ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಕಂಪ್ಲೀಟ್ ನಿಮಗೆ ಫೋಲ್ಡಬಲ್ ಸೈಕಲ್ ಇರೋದು ಇದು. ಸೇಮ್ ನಿಮಗೆ ಮಾರ್ಕೆಟಲ್ಲಿ ಯಾವುದು ನಮ್ಮದು ಟಾಪ್ ಸೆಲ್ಲಿಂಗ್ ಮಾಡೆಲ್ ಇದೆ ಆ ಮಾಡೆಲ್ ಥರನೇ ಸೇಮ್ ಟು ಸೇಮ್ ಫೋಲ್ಡಬಲ್ ಫೀಚರ್ ಕೊಟ್ಟಿದ್ದಾರೆ. 7 ಸ್ಪೀಡ್ ನಿಮಗೆ ಶಿಮಾನೋ ಗೇರ್ ಬಂದಿದೆ ಇದರಲ್ಲಿ. ಫ್ರಂಟದು ನಿಮಗೆ ಚೈನ್ ವೀಲು ನೋಡ್ಬೋದು, ಎಕ್ದಮ್ ದೊಡ್ಡದು ಚೈನ್ ವೀಲು, ಅಲ್ಟಿಮೇಟ್ ಕಂಫರ್ಟ್ಗೆ. ಮಡ್ಗಾಡೆಲ್ಲ ನಿಮಗೆ ಎಕ್ದಮ್ ಪ್ರೀಮಿಯಂ ಆಗಿ ಒಂದು ಸಿಂಗಲ್ ಬೋಲ್ಟ್ ನಟ್ ಕನೆಕ್ಷನ್ದು ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಸಸ್ಪೆನ್ಷನ್ ಇದೆ, ಲೈಟು ಇನ್ಕ್ಲೂಡೆಡ್ ಬರುತ್ತೆ. 20x240 ಟೈರ್ ಬರುತ್ತೆ ನಿಮಗೆ. ರಾಲ್ಸನ್ದು ಒರಿಜಿನಲ್ ಬ್ರ್ಯಾಂಡೆಡ್ ಟೈರು ವಿತ್ ಡಬಲ್ ಡಿಸ್ಕ್ ಬ್ರೇಕು. ಸೈಕಲಲ್ಲಿ ಏನಂದರೆ ನಿಮಗೆ ನೋಡೋಕೆ ಹೋಗ್ತೀರಾ ಅಂದರೆ ಎಕ್ದಮ್ ಪ್ರೀಮಿಯಂ ಕ್ವಾಲಿಟಿ ಫೀಚರ್ಸ್ ಕೊಟ್ಟಿದ್ದಾರೆ. ತುಂಬ ಲೈಟ್ ವೇಟ್ ಆಗಿದೆ, ಅಷ್ಟೇನು ವೇಟ್ ಇಲ್ಲ. ಸಿಂಗಲ್ ಚಾರ್ಸಿ ಫ್ರೇಮ್ ಕೊಟ್ಟಿರೋದು, ಒಂಥರ ಯುನೀಕ್ ಆಗಿ ಡಿಸೈನರ್ ಫ್ರೇಮ್ ಕೊಟ್ಟಿದ್ದಾರೆ. ಪ್ಯೂರ್ ಅಲ್ಯೂಮಿನಿಯಂ ಫ್ರೇಮ್ ಇರೋದು ಇದು. ಎಲ್ಲ ಒಂದೊಂದು ಕಡೆಯಲ್ಲಿ ನೋಡ್ಬೋದು ನೀವು, ಈ ಥರ ಎಲ್ಲ ಒಂದು ಟಚ್ ಕೊಟ್ಟಿದ್ದಾರೆ, ಒಂದು ಪ್ರೀಮಿಯಂ ಫೀಲು, ಒಂದು ಪ್ರೀಮಿಯಂ ಟಚ್ ಇದೆ ಸೈಕಲಲ್ಲಿ. ಡಿಸ್ಪ್ಲೇ ಹೆಂಗೆ ಆನ್ ಮಾಡೋದು ಅದೆಲ್ಲ ಹೇಳ್ಕೊಡ್ತೀವಿ ನೋಡ್ಕೊಳ್ಳಿ. ಸೊ ಈಗ ಡಿಸ್ಪ್ಲೇ ಆನ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಒಂದು ಕೆಳಗಡೆ ಬಟನ್ ಕೊಟ್ಟಿದ್ದಾರೆ, ಆರೆಂಜ್ ಕಲರ್ ಬಟನ್ನು. ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ 3 to 5 ಸೆಕೆಂಡ್ಸಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. ಈ ಡಿಸ್ಪ್ಲೇಲಿ ನಿಮಗೆ ಡಿಫ್ರೆಂಟ್ ಡೀಟೇಲ್ಸ್ ಬರುತ್ತೆ. ಇದು ಹೈ HD ಕಲರ್ದು LCD ಡಿಸ್ಪ್ಲೇ. ಇದು ಎಕ್ದಮ್ ಅಲ್ಟ್ರಾ HD ಕಲರ್ ಡಿಸ್ಪ್ಲೇ ಬರುತ್ತೆ ನಿಮಗೆ. ಕಂಟ್ರೋಲ್ ಸ್ವಿಚಸ್ಸು ಬರುತ್ತೆ. ಈಗ ಇದು ಆಫ್ ಅಂತ ಇದೆ ನೋಡಿ, ಇದು ಆಫ್ ಅಂದರೆ 0 ಇರೋದಕ್ಕೋಸ್ಕರ ಆಫ್. ಪ್ಲಸ್ ಪ್ರೆಸ್ ಮಾಡ್ತಾರೆ ಅಂದರೆ ಎಕೋ ಮೋಡ್ಗೆ ಚಾಲು ಆಗುತ್ತೆ. ಆಮೇಲೆ 1 2 3 4 5 ಅಂದರೆ ಸ್ಪೋರ್ಟ್ಸ್ ಮೋಡ್. ಈಗ ನಾವು ಟೆಸ್ಟ್ ರೈಡ್ ಮಾಡಿರೋದು 2.1 ಕಿಲೋಮೀಟರ್ ಟೆಸ್ಟ್ ರೈಡ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಸ್ಪೀಡೋಮೀಟರ್, ಇದು ಬ್ಯಾಟ್ರಿ ಇಂಡಿಕೇಶನ್. ಅಲ್ಟಿಮೇಟ್ ಪ್ರೀಮಿಯಂ ಆಗಿದೆ ಸೈಕಲ್ಲು. ಇದು ಲೆಫ್ಟ್ ಇಂಡಿಕೇಟರ್ ಬರುತ್ತೆ, ಮತ್ತು ಇದು ಇರೋದು ರೈಟ್ ಇಂಡಿಕೇಟರ್ ಕೂಡ ಇನ್ಕ್ಲೂಡೆಡ್ ಬರುತ್ತೆ ಈ ಸೈಕಲಲ್ಲಿ. ಪ್ರೀಮಿಯಂ ಆಗಿದೆ ಸ್ನೇಹಿತರೆ. ಈ ಸೈಕಲ್ದು MRP ಇರೋದು ನಿಮಗೆ 80,500 ಇದೆ. ಭಾರತ್ ಸೈಕಲ್ ಹಬ್ಬಲ್ಲಿ ಫಸ್ಟ್ 10 ಕಸ್ಟಮರ್ಸ್ಗೆ ಲಕ್ಕಿ ಆಫರ್. ಇದು ಬರೀ 10 ಕಸ್ಟಮರ್ಸ್ಗೆ ಇರುತ್ತೆ. 62,000 ಆಗುತ್ತೆ ಸ್ನೇಹಿತರೆ ಈ ಸೈಕಲ್ಲು. 80,000 MRP ಇರೋದು, ಆಫ್ಟರ್ ಡಿಸ್ಕೌಂಟ್ 62,000 ಆಗುತ್ತೆ. ಆಲ್ ಆಕ್ಸೆಸರೀಸ್ ಬರುತ್ತೆ ನಿಮಗೆ, ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ ಇದರಲ್ಲಿ. ಮೋಟರ್ ಮತ್ತು ಬ್ಯಾಟ್ರಿ ವಾರಂಟಿ ಇರೋದು 2 years ಬರುತ್ತೆ ನಿಮಗೆ, ಬ್ಯಾಟ್ರಿ ಮತ್ತು ಮೋಟರು. ಅದರಲ್ಲಿ ಏನು ಇಶ್ಯೂ ಬಂದರೆ ಇಮ್ಮಿಡಿಯೇಟ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ, ಅದು ಪೂರ್ತಿ ನಮ್ಮ ಜವಾಬ್ದಾರಿ. ಜೊತೆಲಿ ನಿಮಗೆ 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಸೈಕಲಲ್ಲಿ ಏನು ಮೇಂಟೆನೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಮು, ಏನು ಕೈ ಕೆಲಸ ಇರೋದು, ಮೇಂಟೆನೆನ್ಸ್ ಎಲ್ಲ ನಮ್ಮದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋ, ಈ ಮಾಡೆಲ್ ಬಗ್ಗೆ ಏನು ನಿಮ್ಮದು ಕ್ವೆಶನ್ಸ್ ಇದೆ, ಮತ್ತು ಈ ಮಾಡೆಲ್ ಬಗ್ಗೆ ನಿಮ್ಮದು ಏನೊಂದು ಥಾಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು.